ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 74 ಪಾಯಿಂಟ್ಸ್ ಗೇನ್ ಆಗಿ 60,130ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 25 ಪಾಯಿಂಟ್ಸ್ ಗೇನ್ ಆಗಿ 17,769ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 42 ಪಾಯಿಂಟ್ಸ್ ಗೇನ್ ಆಗಿ 42,678ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 407 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸ್ 563 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ ಇಂದಾನು ಟಾಪ್ ಸೈಡ್ಗೆ ಮೂವ್ ಆಗಿ 17,800 ಹತ್ರ ನಿಫ್ಟಿ ಅಂಡ್ ಹಾಗೆ ಬ್ಯಾಂಕ್ ನಿಫ್ಟಿ 42,870 ಅರೌಂಡ್ ಬ್ಯಾಂಕ್ ನಿಫ್ಟಿ ರಿಜೆಕ್ಟ್ ಆಗ್ತಾ ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಅಂದ್ರೆ ಬಿಲೋನೇ ಫಾಲ್ ಆಗಿ ನಿಯರ್ಲಿ ನ್ಯೂಟ್ರಲ್ ಆಗಿ ಇವತ್ತು ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಎರಡೂ ಕ್ಲೋಸ್ ಆಗಿವೆ. ಮಾರ್ಕೆಟ್ ವಿಷಯಕ್ಕೆ ಬಂದರೆ ಫ್ರೆಂಡ್ಸ್, ಈ ಥರ್ಸ್ಡೇ ನಮಗೆ ಯುಎಸ್ಗೆ ಸಂಬಂಧಿಸಿರುವ GDP ಡೇಟಾ ಬರುತ್ತೆ ಅಂಡ್ ಫ್ರೈಡೇ ಯುಎಸ್ಗೆ ಸಂಬಂಧಿಸಿರುವ ಇನ್ಫ್ಲೇಷನ್ ಡೇಟಾ ಬರುತ್ತೆ ಅಂಡ್ ನೆಕ್ಸ್ಟ್ ವೀಕ್ ನಮಗೆ ಯುಎಸ್ಗೆ ಸಂಬಂಧಿಸಿರುವ ಫೆಡರ್ FOMC ಮೀಟಿಂಗ್ ಒಂದು ಔಟ್ಕಮ್ ಬರುತ್ತೆ. ಸೊ ಈ ವೀಕು GDP ಡೇಟಾ ಅಂಡ್ ಇನ್ಫ್ಲೇಷನ್ ಡೇಟಾ ಅಂಡ್ ನೆಕ್ಸ್ಟ್ ವೀಕು ಯುಎಸ್ಗೆ ಸಂಬಂಧಿಸಿರುವ ಫೆಡ್ ಮೀಟಿಂಗು. ಸೊ ಈ ವೀಕೆಂಡ್ ಅಂಡ್ ನೆಕ್ಸ್ಟ್ ವೀಕ್ ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಇವೆಂಟ್ಸ್ ಇರುವಂಥ ವೀಕ್. ಅದರಿಂದ ಯಾವ್ಯಾವ ಡೇಟ್ಸ್ ಆದರೆ ನಮಗೆ ಇವೆಂಟ್ಸ್ ಇದೆಯೋ ಆ ಟೈಮಲ್ಲಿ ಯಾರಾದರೂ ಓವರ್ ನೈಟ್ ಅಲ್ಲಿ ಪೊಸಿಷನ್ ಕ್ಯಾರಿ ಮಾಡೋರು ಸ್ವಲ್ಪ ಕಾಶಿಯಸ್ ಆಗಿರೋವಂಥ ಪ್ರಯತ್ನ ಮಾಡಿ. ಅಗೇನ್ ಡೇಟ್ಸ್ ಹೇಳ್ತಿದ್ದೀನಿ, US GDP ಡೇಟಾ ಥರ್ಸ್ಡೇ ಬರುತ್ತೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅಂಡ್ ಇನ್ಫ್ಲೇಷನ್ ಡೇಟಾ ಫ್ರೈಡೇ ಬರುತ್ತೆ, ಅದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ. ಸೊ ಓವರ್ ಆಲ್ 3rd ಮೇ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ US ಫೆಡ್ ಅವರು ಔಟ್ಕಮ್ಮು ಬರುತ್ತೆ ಅನ್ನೋ ವಿಷಯನ ನಾವು ಜ್ಞಾಪಕ ಇಟ್ಕೋಬೇಕು. ಇನ್ನು ನಮ್ಮ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಇವನ್ ಮಾರ್ಕೆಟ್ ರಿಲೇಟೆಡ್ ಆಗಿ ಸೆಂಟಿಮೆಂಟ್ ಎಲ್ಲಾನು ಬುಲಿಶ್ ಆಗೇ ಇದೆ. ಓವರ್ ಆಲ್ ಬ್ಯಾಂಕಿಂಗ್ ನಂಬರ್ಸು ಚೆನ್ನಾಗೇ ಇದೆ ಅಂಡ್ FISನು ಯಾವಾಗ್ಲೂ ನಾನು ಸೆಲ್ ಮಾಡ್ತಿರೋಗಂದ್ರೂ ಮೀನ್ಸ್ ಲಾಸ್ಟ್ 5 ಟ್ರೇಡಿಂಗ್ಸ್ ಒಂದು ಆವ್ರೇಜ್ ತಗೊಂಡ್ರೆ ನಿನ್ನೆ ಸೆಷನಲ್ಲಿ ಅಂಡ್ ಅದಕ್ಕೆ ಮುಂಚೆ 5 ಟ್ರೇಡಿಂಗ್ ಸೆಷನ್ ಆವ್ರೇಜ್ ತಗೊಂಡ್ರೆ ನಿಯರ್ಲಿ 950 ಕ್ರೋರ್ಸ್ ಹತ್ರ FI ಸೆಲ್ಲಿಂಗ್ ಇತ್ತು. ಆದರೆ ಆ 950 ಕ್ರೋರ್ಸ್ ಆವ್ರೇಜ್ ಸೆಲ್ಲಿಂಗ್ ಅಂದ್ರೂ ನಿನ್ನೆ ಸೆಲ್ಲಿಂಗು FI ಸೆಲ್ಲಿಂಗ್ ಕಮ್ಮಿನೇ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದು 34%ಗೆ ನೆಟ್ ಲಾಂಗ್ ಪೊಸಿಷನ್ ಬಂದಿದೆ. ನೆಟ್ ಶಾರ್ಟ್ ಪೊಸಿಷನ್ಸು 56%ಗೆ ಬಂದಿದೆ. January 24th ಆದಮೇಲೆ ಈ ಡೇಟನ್ನ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಫ್ರೆಂಡ್ಸ್, January 24th ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ FI ಶಾರ್ಟ್ ಪೊಸಿಷನ್ಸು ಜಾಸ್ತಿ ಕ್ಯಾರಿ ಮಾಡಿದಾರಲ್ವಾ, ಮೀನ್ಸ್ ಆವಾಗ 60% ಅಲ್ಲ, 70 ಅಲ್ಲ, 80 ಅಲ್ಲ, ಈವನ್ 90% ಶಾರ್ಟ್ ಪೊಸಿಷನ್ನ ಕ್ಯಾರಿ ಮಾಡ್ತಾ ಮಾರ್ಕೆಟ್ ರಿಲೇಟೆಡ್ ಆಗಿ ಓವರ್ ಆಲ್ ಒಂದು ಬೇರಿಷ್ನ ಮೇಂಟೈನ್ ಮಾಡ್ತಾ ಬಂದಿರುವಂಥ FIಸ್ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರುವಂಥ ಡೇಟಾ ಪರ್ಟಿಕ್ಯುಲರ್ಲಿ ಬ್ಯಾಂಕಿಂಗ್ ಸೈಡು ಬೆಟರ್ ಡೇಟಾ ಕಾಣಿಸ್ತಾ ಇರೋ ಕಾರಣವಾಗಿ ಅಂಡ್ ಈವನ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿನೂ ಮೈನ್ ನಂಬರ್ಸು ಡಿಸಪಾಯಿಂಟ್ ಮಾಡ್ತಿದ್ರು ರೆಸ್ಟ್ ಆಫ್ ದ ಪ್ಯಾಕ್ನಲ್ಲಿ ಬೆಟರ್ ಸೆಂಟಿಮೆಂಟ್ ಕಾಣಿಸ್ತಾ ಇರೋ ಕಾರಣವಾಗಿ ಓವರ್ ಆಲ್ ರೀಸೆಂಟ್ ಟೈಮ್ಸಲ್ಲಿ ಶಾರ್ಟ್ ಕವರಿಂಗು ಆ ರೀಸನ್ನಿಂದಾನೇ January 24th ಆದಮೇಲೆ ನಾವು ಈಗ 44% ನೆಟ್ ಲಾಂಗ್ ಪೊಸಿಷನ್ನ ನೋಡ್ತಿದ್ದೀವಿ. ಸೊ ಈ ಥರ್ಸ್ಡೇ US GDP ಡೇಟಾ ಅಂಡ್ ಫ್ರೈಡೇ ಇನ್ಫ್ಲೇಷನ್ ಡೇಟಾ, ನೆಕ್ಸ್ಟ್ ವೀಕ್ 3rd ನಮಗೆ US ಫೆಡ್ ಮೀಟಿಂಗ್ ಬರುತ್ತೆ ಅಂತ ಅನ್ಕೊಂಡಿದ್ದಲ್ವಾ. ಈ ಔಟ್ಕಮಿಂದ ಇದ್ರ ಜೊತೆಗೆ ನಾವು ಗಮನಿಸಬೇಕಾದಂಥ ಇಂಟ್ರೆಸ್ಟ್ ಡೇಟ್ಸು ಈ ಮಂತಲ್ಲಿ 27th ಏಪ್ರಿಲ್ ಆಕ್ಸಿಸ್ ಬ್ಯಾಂಕ್ ನಂಬರ್ಸ್ ಬರುತ್ತೆ ಅಂಡ್ 29th ಏಪ್ರಿಲ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ಸ್ ನಂಬರ್ ಬರುತ್ತೆ. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಆಲ್ರೆಡಿ ಬುಲಿಶ್ ಆಗೇ ಇದೆ. ಲೈಕ್ ಇಲ್ಲಿವರೆಗೂ ಪೋಸ್ಟ್ ಮಾಡಿರೋಂಥ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಎಲ್ಲಾನು ಎಕ್ಸ್ಪೆಕ್ಟೇಷನ್ಸ್ ಅಂದ್ರೂ ಬೆಟರ್ ಆಗಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿವೆ. ಮತ್ತೆ ಹಾಗಿದ್ದಾಗ ಆಕ್ಸಿಸ್ ಬ್ಯಾಂಕು, ಕೋಟಕ್ ಮಹೀಂದ್ರಾ ಬ್ಯಾಂಕು ಇವನು ಹೆವಿ ವೇಟ್ಸ್ ಇದೆ ಅಲ್ವಾ ಬ್ಯಾಂಕ್ ನಿಫ್ಟಿನಲ್ಲಿ, ಮತ್ತೆ ಅವರು ಬೆಟರ್ ಆಗಿ ಪೋಸ್ಟ್ ಮಾಡಿದ್ರೆ ದೆನ್ ಆಲ್ ಟೈಮ್ ಹೈಗೆ ಬ್ಯಾಂಕ್ ನಿಫ್ಟಿ ಹೋಗೋದೇನು ದೊಡ್ಡ ಕಷ್ಟ ಅಲ್ಲ. ಅವರು ಮತ್ತೆ ಏನಾದರೂ ಅವರು ಡಿಸಪಾಯಿಂಟ್ ಮಾಡಿದ್ರೆ ಆಲ್ರೆಡಿ ಸೆಂಟಿಮೆಂಟು ಬುಲಿಶ್ ಆಗೇ ಇದೆ. ಒಂದು ವೇಳೆ ಅವ್ರೇನಾದರೂ ರಿಸಲ್ಟ್ಸ್ ಡಿಸಪಾಯಿಂಟ್ ಮಾಡಿದ್ರೆ ಸ್ವಲ್ಪ ರೇಂಜ್ ಬೌಂಡ್ನೆಸ್ಸು ಬ್ಯಾಂಕ್ ನಿಫ್ಟಿನಲ್ಲಿ ಫರ್ದರ್ ಆಗಿ ಮೇಂಟೈನ್ ಆಗ್ಬೋದು. ಅಂಡ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರೈಸ್ ಆಕ್ಷನ್ ಪ್ರಕಾರ ನೋಡಿದ್ರೆ ನಾನು ರೀಸೆಂಟ್ ಟೈಮ್ಸಲ್ಲೂ ಹೇಳ್ತಾ ಬರ್ತಿದ್ದೀನಿ, ಕಂಪೇರ್ಡ್ ವಿತ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬುಲಿಶ್ ಆಗೇ ಇದೆ. ಬೋತ್ ಫಂಡಮೆಂಟಲ್ ಆಗಿ ಅಂಡ್ ಟೆಕ್ನಿಕಲ್ ಆಗಿ ಯಾರಾದರೂ ಇಂಟ್ರಾಡೇನಲ್ಲಿ ಬರ್ತಿರೋಂಥ ಬುಲಿಶ್ ಮೂವ್ನ ಪ್ಲೇ ಮಾಡಬೇಕಂತ ಅನ್ಕೊಂಡ್ರೆ ಲೈಕ್ ಲೆವೆಲ್ಸ್ ಅಬೋವ್ ಕ್ರಾಸ್ ಆಗಿ ಸಸ್ಟೈನ್ ಆದಾಗ ಆ ಲೆವೆಲ್ಸ್ ಅಲ್ಲ ಕ್ಯಾಂಡಲ್ಸ್ ಬಿಲೋ ಸ್ಟಾಪ್ ಲಾಸ್ ಇಟ್ಕೊಂಡು ಪ್ಲೇ ಮಾಡಬೇಕಂತ ಅನ್ಕೊಳ್ಳೋರು ಬ್ಯಾಂಕ್ ನಿಫ್ಟಿನಲ್ಲಿ ಬೆಟರ್ ಆಗಿ ಪ್ಲೇ ಮಾಡ್ಬೋದು. ಬಟ್ ನಿಫ್ಟಿನಲ್ಲಿ ಮಾತ್ರ 17,800 to 17,850 ಈ 50 ಪಾಯಿಂಟ್ ರೇಂಜು ಏನಕ್ಕೆ ರೆಸಿಸ್ಟೆಂಟ್ ಆರ್ ಇಂಪಾರ್ಟೆಂಟ್ ಝೋನ್, ಅದು ನಮ್ಮ ಮೋಸ್ಟ್ಲಿ ನಮ್ಮೆಲ್ಲರಿಗೂ ಮಲ್ಟಿಪಲ್ ವಿಡಿಯೋಸಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ. ಅದರಿಂದ ಆ ಝೋನ್ ಅಬೋವ್ ಸಸ್ಟೈನ್ ಆಗದೆ ನಿಫ್ಟಿ ರಿಲೇಟೆಡ್ ಆಗಿ ಬುಲಿಶ್ ಆಗಿ ನೋಡಬೇಕಂತ ಅನ್ಕೊಂತಿಲ್ಲ. ಟೋಟಲ್ ಡೇಟಾ ಎಲ್ಲ ಚೆನ್ನಾಗೇ ಇದೆ, ಪಾಸಿಟಿವ್ ಆಗಿದೆ, ಮಾರ್ಕೆಟನ್ನು ಹಾಗೆ ರಿಯಾಕ್ಟ್ ಆಗ್ತಿದೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ವೇಳೆ ಬುಲಿಶ್ ಆಗಿ ಪ್ಲೇ ಮಾಡಬೇಕಂತ ಅನ್ಕೊಂಡ್ರೆ ಇಶ್ಯೂ ಇಲ್ಲ. ಆದರೆ ನಿಫ್ಟಿ ರಿಲೇಟೆಡ್ ಆಗಿ 17,800 to 17,850 ಇಂಪಾರ್ಟೆಂಟ್ ರೆಸಿಸ್ಟೆಂಟ್, ಆ ಲೆವೆಲ್ ಎಕ್ಸಾಕ್ಟ್ ಲೆವೆಲ್ ಹತ್ರ ಇದ್ದಾಗ ಆ ಲೆವೆಲ್ ಅಬೋವ್ ಸಸ್ಟೈನ್ ಆಗೋವರೆಗೂ ವೆಯ್ಟ್ ಮಾಡೋದು ಒಂದು ಬೆಟರ್ ಆಪ್ಷನ್. ಅದರಿಂದ ಇನ್ ಸ್ಟಿಲ್ ನಿಫ್ಟಿ ರಿಲೇಟೆಡ್ ಆಗಿ ವೆಯ್ಟ್ ಆ್ಯಂಡ್ ವಾಚ್ನಲ್ಲೇ ನಾನು ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.
ಆ್ಯಂಡ್ ನೀವಿನ್ನೂ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಇದು ನೀವು ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಕಮೆಂಟ್ ಲಿಂಕಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಬಯೋಕಾನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಜ್ಞಾಪಕ ಇದ್ರೆ 2021ನಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಲೈಫ್ ಸೈನ್ಸ್ ಅವ್ರಿಗೇನು ಬಯೋಕಾನ್ ಬಯಾಲಜಿಕ್ಸ್ ಅವ್ರಿಗೆ ಒಂದು ಡೀಲ್ ಆಗಿದೆ. ಅದರಲ್ಲಿ ಭಾಗವಾಗಿ ಸೆರಮ್ ಇನ್ಸ್ಟಿಟ್ಯೂಟ್ ಅವರು ಸರ್ಟೈನ್ ಹಣನ ಬಯೋಕಾನ್ ಬಯಾಲಜಿಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ ನಿಯರ್ಲಿ 15% ಹತ್ರ ಶೇರ್ನ $4.9 ಬಿಲಿಯನ್ ನಲ್ಲಿ ತಗೊಂತೀವನ್ನ ಹತ್ರ ಅಪ್ಡೇಟ್ ಮಾಡಿದ್ರಲ್ವಾ. ಇದು ಇಂಪಾರ್ಟೆಂಟ್, $4.9 ಬಿಲಿಯನ್ ಅನ್ನೋದು ಈ ವ್ಯಾಲ್ಯೂಯೇಷನ್. ಆದರೆ 2021ನಲ್ಲಿ ಆಕ್ಚುಲಿ ಈ ಡೀಲ್ ಟರ್ಮ್ಸ್ ಎಲ್ಲ ಫೈನಲ್ ಆಗಿದೆ. ಈಗ ಬರ್ತಿರುವಂಥ ಅಪ್ಡೇಟ್ಸ್ ಪ್ರಕಾರ ಆಲ್ರೆಡಿ ಸೆರಮ್ ಅವರು ನಿಯರ್ಲಿ $150 ಮಿಲಿಯನ್ ಹತ್ರ ಇನ್ವೆಸ್ಟ್ ಮಾಡಿದ್ದಾರೆ. ಅಂಡ್ ಹೊಸದಾಗಿನೂ ಇನ್ನೊಂದು $150 ಮಿಲಿಯನ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಈಗ ನಡೀತಿರೋದು $4.9 ಬಿಲಿಯನ್ ಅಲ್ಲ, $6 ಬಿಲಿಯನ್ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಎಕ್ಸಿಸ್ಟಿಂಗ್ ಆಗಿ ಬಯೋಕಾನ್ ಬಯಾಲಜಿಕ್ಸ್ ರಿಲೇಟೆಡ್ ಆಗಿ ಯಾವ ವ್ಯಾಲ್ಯೂಷನ್ ಅಲ್ಲಾದ್ರೆ ಸಿರಮ್ ಇನ್ಸ್ಟಿಟ್ಯೂಟ್ ಅವರು ಹೇಳಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ ಅಂತ ಹೇಳಿದ್ರಲ್ವಾ, ಆದರೆ ಇವಾಗ ಅದಕ್ಕಿಂತನೂ ಹೈಯರ್ ವ್ಯಾಲ್ಯೂಷನ್ ನ ನಿಯರ್ಲಿ $300 ಮಿಲಿಯನ್ ಹತ್ರ ಇನ್ವೆಸ್ಟ್ ಮಾಡಿ ಈಕ್ವಿಟಿನ ರೈಸ್ ಮಾಡ್ತಾ ಇರೋದು. ಈ ಹೈಯರ್ ವ್ಯಾಲ್ಯೂಷನ್ಸ್ ಅಪ್ಗ್ರೇಡ್ ಸಿರಮ್ ಇನ್ಸ್ಟಿಟ್ಯೂಟ್ ಅವರು ಮಾಡ್ತಿರೋ ಕಾರಣವಾಗಿ ಹೈಯರ್ ವ್ಯಾಲ್ಯೂಷನ್ ಇನ್ವೆಸ್ಟ್ಮೆಂಟ್ಸ್ ಬಯೋಕಾನ್ ರಿಲೇಟೆಡ್ ಆಗಿ ಇಂಟ್ರಾಡೇ ನಲ್ಲಿ ಪಾಸಿಟಿವ್ ಆಗಿ ಪ್ಲೇ ಮಾಡಿದೆ. ನೆಕ್ಸ್ಟ್ ಗೋಲ್ಡಿಯಂ ಬಗ್ಗೆ ಮಾತಾಡ್ಕೋಬೇಕು. ಇವ್ರಿಗೆ 50 crores ವರ್ತ್ ಮಾಡುವಂತ ಡೈಮಂಡ್ ಸ್ಟಡ್ಸ್ ಗೋಲ್ಡ್ ಜ್ಯೂರಿ ಆರ್ಡರ್ ಇವರಿಗೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಅಂದ್ರೆ ಬಂದಿರೋ ತರ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು 3% ಮೂವ್ ಆಗಿದೆ. ಹಾಗೆ ವೆಲ್ಸ್ಪನ್ ಇಂಡಿಯಾ ಬಗ್ಗೆನೂ ಮಾತಾಡ್ಕೋಬೇಕು. ಇವರಿಗೆ 27th ಏಪ್ರಿಲ್ ಇವರ ಬೋರ್ಡ್ ಮೀಟಿಂಗ್ ನ ಕಂಡಕ್ಟ್ ಮಾಡಿ ನಂಬರ್ಸ್ ಜೊತೆಗೆ ಬೈಬ್ಯಾಕ್ ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದಾನೆ ಇವತ್ತು ಸ್ಟಾಕ್ ಅದನ್ನು 3% ಪಾಸಿಟಿವ್ ನಲ್ಲಿ ಎಂಡ್ ಆಗಿದೆ. ನೆಕ್ಸ್ಟ್ IPCA Labs ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 10% ವರೆಗೂ ಡೌನ್ ಆಗ್ತಿದೆ ಅಲ್ವಾ. ಇದರ ಬ್ಯಾಕ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಇವರಿಗೆ ಇನ್ನೊಂದು ಫಾರ್ಮಾ ಕಂಪನಿನ ಯುನಿಕಮ್ ಲ್ಯಾಬ್ಸ್ ನಲ್ಲಿ 33.38% ಅದರ ಪಾಲ್ನ ₹440 ಪರ್ ಶೇರ್ ನಲ್ಲಿ ಮೀನ್ಸ್ ಪ್ರೀವಿಯಸ್ ಕ್ಲೋಸಿಂಗ್ ಜೊತೆ ಕಂಪೇರ್ ಮಾಡಿದ್ರೆ ನಿಯರ್ಲಿ 13% ಪ್ರೀಮಿಯಂ ಕೊಟ್ಟು 33.38% ಹತ್ರ ಪಾಲ್ನ 1034 crores ತಗೊಂತೀವಿ ಅನ್ನೋ ಹತ್ರ ಅಪ್ಡೇಟ್ ಮಾಡ್ತಿರೋ ಕಾರಣವಾಗಿ ಇಲ್ಲಿಗೆ ಆಗೋಗಿಲ್ಲ. 33.38% ಶೇರ್ಸ್ನ 1034 crores ತಗೊಂಡು ಆದ್ಮೇಲೂ 26% ಶೇರ್ನು ಓಪನ್ ಆಫರ್ ಅಲ್ಲಿ ₹440 ಪರ್ ಶೇರ್ ತರ 805 crores ಕೊಟ್ಟು ತಗೊಂತೀವಿ ಅಂತ ಹೇಳ್ತಾ ಇರೋದು ಇವತ್ತು ಸ್ಟಾಕ್ ಫಾಲ್ ಬ್ಯಾಕ್ ಇರೋ ಅಂತ ಇಂಪಾರ್ಟೆಂಟ್ ರೀಸನ್. ಅದೇನು ಇನ್ನೊಂದು ಫಾರ್ಮಾ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ಏನಕ್ಕೆ, ಆಕ್ಚುಲಿ ಇಷ್ಟಕ್ಕೂ ಯುನಿಕಾಮ್ ಲ್ಯಾಬ್ಸ್ ರಿಲೇಟೆಡ್ ಆಗಿ ಇರುವಂತ ಡೇಟಾ ಏನು. ಫ್ರೆಂಡ್ಸ್, ಆಕ್ಚುಲಿ ಯುನಿಕಾಮ್ ಲ್ಯಾಬ್ಸ್ ಅವರು ಅವರ ಡೊಮೆಸ್ಟಿಕ್ ಫಾರ್ಮಾ ಬಿಸ್ನೆಸ್ ನ 2017 ನಲ್ಲೇ ಟೊರಂಟೋ ಫಾರ್ಮಾ ಅವರಿಗೆ 3600 crores ಸೆಲ್ ಮಾಡಿದ್ದಾರೆ. ಇವರಿಗೆ ಸಂಬಂಧಿಸಿರುವ ಮಿಕ್ಕಿರೋದಿನ್ನು ಇಂಟರ್ನ್ಯಾಷನಲ್ ಬಿಸ್ನೆಸ್, ಅದೂ ಇಂಟರ್ನ್ಯಾಷನಲ್ ಫಾರ್ಮುಲೇಷನ್ ಬಿಸ್ನೆಸ್. ಆ ಇಂಟರ್ನ್ಯಾಷನಲ್ ಫಾರ್ಮುಲೇಷನ್ ಬಿಸ್ನೆಸ್ ಮೇಜರ್ ಆಗಿ ಫೋಕಸ್ ಮಾಡ್ತಿರೋದು USA ನಲ್ಲೇ. 55% ಆಫ್ ದೇರ್ ಬಿಸ್ನೆಸ್ USA ಅಲ್ಲೇ ಇದೆ. 3 ಫಾರ್ಮೇಷನ್ಸ್ 3 API ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇವ್ರಿಗೆ US ಅಲ್ಲೇ ಇದೆ. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ IPCA ಅವರೀಗ ಈ ಕಂಪನಿ ರಿಲೇಟೆಡ್ ಆಗಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ನಲ್ಲಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮೇನ್ ರೀಸನ್ IPCA ಅವರಿಗೆ ಸಂಬಂಧಿಸಿರುವ USA ಅಲ್ಲಿರುವಂಥ 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸು US FDA ನಲ್ಲಿ ಒಂದು ರ್ಯಾಡರ್ನು 2015 ಇಂದ ಇನ್ಸ್ಪೆಕ್ಷನ್ಸ್ ಇದೆ ಅಲ್ವಾ. ಆದರೆ ಯುನಿಕಾಮ್ ಅವರಿಗೆ ಸಂಬಂಧಿಸಿರುವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು US ಅಲ್ಲಿರುವಂಥ ಯೂನಿಟ್ಸ್ ಎಲ್ಲಾನು US FDA ಸಂಬಂಧಿಸಿರುವ ಕಂಪ್ಲೈಂಟ್ಸ್ ಎಲ್ಲಾನು ಫಿಲ್ ಮಾಡಿದ್ದಾರೆ. ಅದರಿಂದ ಇವ್ರಿಗೆ ಸಂಬಂಧಿಸಿರುವ ಯುಎಸ್ಗೆ ಸಂಬಂಧಿಸಿರುವ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸು IPCA ಲ್ಯಾಬೊರೇಟರೀಸ್ ಅವರು ಯೂಸ್ ಮಾಡ್ಕೋಬಹುದು ಅಂತ ಉದ್ದೇಶದಿಂದಾನೆ ಮೋಸ್ಟ್ಲಿ ಈ ಡೀಲ್ನ ಯುನಿಕಾಮ್ ಅವ್ರ ಜೊತೆ ಮಾಡ್ಕೊಂಡಿರೋ ತರ ನನ್ನ ಪರ್ಸನಲ್ ಒಪಿನಿಯನ್. ಮತ್ತೆ ಇದು ಪಾಸಿಟಿವೇ ಅಲ್ವಾ. IPCA ಅವರಿಗೆ ಕಂಪ್ಲೇಂಟ್ಸ್ ಇಲ್ದಿರೋ ಅಂತ 3 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇವ್ರಿಗೆ US ಅಲ್ಲಿ ಸಿಗ್ತಾ ಇದೆ ಅಂದ್ರೆ ರೈಟೇ ಅಲ್ವಾ. ಅಂದ್ರೆ ಇವರು ಮಾಡ್ತಿರೋಂಥ ವ್ಯಾಲ್ಯೂಯೇಷನ್ಸ್ ಇಂಪಾರ್ಟೆಂಟ್. 2.5 times ಆಫ್ ರೆವೆನ್ಯೂಸ್ ಎಂಟರ್ಪ್ರೈಸಸ್ ವ್ಯಾಲ್ಯೂ ಪ್ರಕಾರ ನೋಡಿದ್ರೆ ಲಾಸ್ ಮೇಕಿಂಗ್ ಕಂಪನಿ ಲಾಸ್ಟ್ 9 months ಅಲ್ಲಿ ನೋಡಿದ್ರೆ ಆಪರೇಟಿಂಗ್ ಸೈಡ್ ಇವರು ನಿಯರ್ಲಿ 29 crores ಹತ್ರ ಲಾಸ್ ಪೋಸ್ಟ್ ಮಾಡಿದ್ರೆ ಕಂಪನಿನಲ್ಲಿ ಇಷ್ಟೊಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಕೊಟ್ಟು ತಗೊಂತಾ ಇರೋದು. ಅಂಡ್ ಇಲ್ಲಿಗೂ ಆಗೋಗಿಲ್ಲ. ಕಂಪನಿ ತಗೊಂಡ್ರೆ ಕಂಪನಿಗೆ ಸಂಬಂಧಿಸಿರುವ ಅಸೆಟ್ಸು ಲಯಬಿಲಿಟೀಸು ಎಲ್ಲಾನು ತಗೋಬೇಕಲ್ವಾ. ಮತ್ತೆ ಯುನಿಕಾಮ್ ಲ್ಯಾಬ್ಸ್ ಅವರಿಗೆ ಸಂಬಂಧಿಸಿರುವ ನೀಶ್ ಜನರಿಕ್ಸ್ ಅನ್ನುವಂಥ ಕಂಪನಿ ರಿಲೇಟೆಡ್ ಆಗಿ 123 crores ಹತ್ರ ಯುರೋಪಿಯನ್ ಕಮಿಷನ್ ಅವ್ರಿಗೆ ಪೇ ಮಾಡಬೇಕಾಗಿದೆ. ಅದೂ ಫೈನಲ್ ಆಗಿ IPCA ಅವ್ರ ಮೇಲೇನೆ ಹೋಗುತ್ತೆ. ಅದರಿಂದ ಓವರ್ ಆಲ್ ಆಗಿ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸು ಕಂಪನಿ ಬೈ ಮಾಡ್ತಾ ಇರೋದು, ಅದ್ರ ಜೊತೆಗೆ ಅವರು ಪೇ ಮಾಡಬೇಕಾಗಿರೋಂಥ ಡೆಟ್ಟನ್ನು ಇವ್ರ ಮೇಲೆ ಹೋಗಿ 125 crores ಬಂದು ಆ್ಯಡ್ ಆಗತ್ತಲ್ವಾ. ಅದರಿಂದ ಶೇರ್ ಹೋಲ್ಡರ್ಸ್ಗೆ ಸಂಬಂಧಿಸಿರುವ ಹಣನ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡಿರೋ ಥರ ಈ ಡೀಲ್ನ ಪ್ರಾಪರ್ ವ್ಯಾಲ್ಯೂಷನ್ ನಡೆದೇ ಇರೋ ಕಾರಣವಾಗಿ ಅಂಡ್ ಫರ್ದರ್ ಆಗಿ ಡೆಟ್ ಅವ್ರಿಗೆ ಬಂದು ಆ್ಯಡ್ ಆಗ್ತಾ ಇರೋ ಕಾರಣವಾಗಿ ಫಾರ್ ದಿ 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸು US ಅಲ್ಲಿ ಇದು ಸರಿ ಇಲ್ಲ ಅಂತ ಮಾರ್ಕೆಟ್ ಭಾವಿಸ್ತಾ 10% ಹತ್ರ ಸ್ಟಾಕ್ನಲ್ಲಿ ಇಂಟ್ರಾಡೇ ಸೆಷನ್ ಅಲ್ಲಿ ಕರೆಕ್ಷನ್ ಕಾಣಿಸಿದೆ.
ನೆಕ್ಸ್ಟ್ ಜೊಮೊಟೊ ಬಗ್ಗೆ ಮಾತಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿವರೆಗೂ ನಾವು ಜೊಮೊಟೊ ಆದ್ರೂ ಸ್ವಿಗ್ಗಿನಾದ್ರೂ ನಮಗೆ ಬೇಕಾಗಿರುವಂತ ಫುಡ್ ಐಟಮ್ಸ್ ನ ಆರ್ಡರ್ ಮಾಡಿ ಡೆಲಿವರಿ ಮೀನ್ಸ್ ಆರ್ಡರ್ ಕೊಟ್ಟ ಮೇಲೆ ಡೆಲಿವರಿ ತಗೊಂತಿದ್ವಲ್ವಾ. ಆದ್ರೆ ಈಗ ಈ ಪ್ರಾಸೆಸ್ ನಲ್ಲಿ ನಾವು ಡೆಲಿವರಿ ಚಾರ್ಜಸ್ ನ ಅಂಡ್ ರೆಸ್ಟೋರೆಂಟ್ಸ್ ಅವರು ನಾವು ಈ ತರ ಫುಡ್ ಆರ್ಡರ್ ಕೊಟ್ಟು ಅದರಲ್ಲಿ ಸ್ವಲ್ಪ ಕಮಿಷನ್ ನ ಜೊಮೊಟೊ ಸ್ವಿಗ್ಗಿ ಅವರಿಗೆ ಕೊಡ್ತಿದ್ರಲ್ವಾ, ಅದು ಅವ್ರ ರೆವೆನ್ಯೂ ಆಗಿತ್ತು. ಆದ್ರೆ ಹೊಸ ರೆವೆನ್ಯೂ ಸ್ಟ್ರೀಮ್ ನ ಜೊಮೊಟೊ ಅಂಡ್ ಸ್ವಿಗ್ಗಿ ಅವರು ಪ್ರಯತ್ನ ಮಾಡ್ತಿರೋ ತರ ಮೀನ್ಸ್ ಟೆಸ್ಟ್ ಮಾಡ್ತಿರೋ ತರ ಕಾಣಿಸ್ತಾ ಇದೆ. ಅದೇ ಡೈನ್ಔಟ್ ಸೆಗ್ಮೆಂಟ್. ಆಕ್ಚುಲಿ ಜೊಮೊಟೊ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ತುಂಬಾ ಟೈಮ್ ಬ್ಯಾಕ್ ಈ ಸೆಗ್ಮೆಂಟ್ ಇತ್ತು. ಬಟ್ ಆದ್ರೆ ಅವರು ಕಂಪ್ಲೀಟ್ ಆಗಿ ಫುಡ್ ಡೆಲಿವರಿ ಸೆಗ್ಮೆಂಟ್ ಮೇಲೆ ಫೋಕಸ್ ಮಾಡಿದ್ರು. ಬಟ್ ಅಗೈನ್ ಈಗ ಸ್ವಿಗ್ಗಿ ಅಂಡ್ ಜೊಮೊಟೊ ಅವರು ಈ ಡೈನೌಟ್ ಸೆಗ್ಮೆಂಟ್ ಮೇಲೆ ಫೋಕಸ್ ಮಾಡಿರೋ ತರ. ಅಷ್ಟಕ್ಕೂ ಈ ಡೈನೌಟ್ ಸೆಗ್ಮೆಂಟ್ ಅಂದ್ರೆ ಏನು? ನಾವು ಇಲ್ಲಿವರೆಗೂ ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡ್ಕೊಂತಿದ್ವಲ್ವಾ, ಆದ್ರೆ ಈಗ ಹೊಸದಾಗಿ ಡೈನೌಟ್ ಸೆಗ್ಮೆಂಟ್ ಕಾಣಿಸುತ್ತೆ ಜೊಮೊಟೊ ಅಂಡ್ ಸ್ವಿಗ್ಗಿನಲ್ಲಿ. ಪ್ರತಿ ಏರಿಯಾದಲ್ಲೂ ಇಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ಟ್ರೈ ಮಾಡ್ತಿದ್ದಾರೆ. ಆ ಸೆಗ್ಮೆಂಟ್ ಅಲ್ಲಿ ಹೋದ್ರೆ ನಿಮ್ಗೆ ಅಕ್ಕಪಕ್ಕದಲ್ಲಿ ಇರೋಂಥ ರೆಸ್ಟೋರೆಂಟ್ಸ್ ಅಲ್ಲಿ ಟೇಬಲ್ಸ್ ಅಲ್ಲಿ ಅದರಲ್ಲೂ ನೀವು ಬುಕ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇವೆಲ್ಲ ಮೇ ಬಿ ನಮ್ಗೆಲ್ಲರಿಗೂ ಫ್ರೀಯಾಗಿ ಅವೈಲಬಿಲಿಟಿಯಲ್ಲಿ ಇಟ್ಟು ಲೈಕ್ ರೆಸ್ಟೋರೆಂಟ್ಸ್ ಅವ್ರಿಗೂ ಈವನ್ ಕಸ್ಟಮರ್ಸು ಯಾರಿಗೂ ಚಾರ್ಜ್ ಮಾಡದೆ ಆನ್ಗೋಯಿಂಗ್ ಟೈಮ್ನಲ್ಲಿ ಜಾಸ್ತಿ ಜನ ಜೊಮೊಟೊ ಅಂಡ್ ಸ್ವಿಗ್ಗಿ ಆ್ಯಪ್ಸ್ ಮೂಲಕ ಈ ಟೇಬಲ್ಸ್ ಆರ್ ರೆಸ್ಟೋರೆಂಟ್ಸ್ನಲ್ಲಿ ಅವ್ರಿಗೆ ಬೇಕಾಗಿರುವಂಥ ಪ್ಲೇಸಸ್ನ ಬುಕ್ ಮಾಡ್ಕೊತಾ ಇದ್ರೆ ಆವಾಗ ಇವರ ಆ್ಯಪ್ಸ್ನಿಂದ ಜಾಸ್ತಿ ಜನ ಬುಕಿಂಗ್ ನಡೀತಾ ಇದ್ರೆ ದೆನ್ ಮೋಸ್ಟ್ಲಿ ರೆಸ್ಟೋರೆಂಟ್ ಸೈಡಿಂದ ಫರ್ದರ್ ಆಗಿ ಕಮಿಷನ್ನ ಚಾರ್ಜ್ ಮಾಡೋದಕ್ಕೆ ಲೈಕ್ ಒಂದು ಕಸ್ಟಮರ್ ನಿಮ್ಮ ಹತ್ರ ಟೇಬಲ್ ಬುಕ್ ಮಾಡ್ಕೊಂಡಿದ್ದಾರಲ್ವಾ, ಅವ್ರು ಮಾಡಿರೋಂಥ ಬಿಲ್ನಲ್ಲಿ ನಮಗೆ ಸ್ವಲ್ಪ ಕಮಿಷನ್ನು ಬೇಕನ್ನೋ ಥರ ರೆಸ್ಟೋರೆಂಟ್ಸ್ ಅವ್ರ ಮೇಲೆ ಜೊಮೊಟೊ ಅಂಡ್ ಸ್ವಿಗ್ಗಿ ಅವರು ಒಂದು ಹೊಸ ರೆವೆನ್ಯೂ ಸ್ಟ್ರೀಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋ ಥರ ಸಿಟಿಯವರು ಭಾವಿಸ್ತಾ ಪರ್ಟಿಕ್ಯುಲರ್ಲಿ ಜೊಮೊಟೊ ರಿಲೇಟೆಡ್ ಆಗಿ ಪ್ರೆಸೆಂಟ್ ಇರುವಂಥ ಪ್ರೈಸ್ ಬಿಕಾಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ ಓನ್ಲಿ ಜೊಮೊಟೊ ಅಲ್ವಾ, ಸ್ವಿಗ್ಗಿ ಅಲ್ಲ. ಇದರ ರಿಲೇಟೆಡ್ ಆಗಿ ವ್ಯಾಲ್ಯೂಷನ್ಸ್ ನೋಡ್ತಾ ಓನ್ಲಿ ಜೊಮೊಟೊ ಬಿಸ್ನೆಸ್ಗೆ 70 ರೂಪೀಸು ಅಂಡ್ ಬ್ಲಿಂಕಿಟ್ಗೆ 6 ರೂಪೀಸು, ಟೋಟಲಿ 76 ರೂಪೀಸ್ ಪರ್ ಶೇರ್. ಜೊಮೊಟೊ ರಿಲೇಟೆಡ್ ಆಗಿ ಅವ್ರು ವ್ಯಾಲ್ಯೂಷನ್ಸ್ ಮಾಡ್ತಿರೋ ಥರ ಬೈ ರೇಟಿಂಗ್ ಕೊಡ್ತಿರೋದ್ರಿಂದ ಜೊಮೊಟೊ ಸ್ಟಾಕ್ ರ್ಯಾಲಿ ಆಗ್ತಿರೋಂಥ ಬ್ಯಾಕ್ ಇರೋಂಥ ರೀಸನ್. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಅಂತೂ 17,750 to 17,800 ಈ ಲೆವೆಲ್ಸ್ ಮಧ್ಯದಲ್ಲಿ ಇವತ್ತು ರೆಸ್ಪೆಕ್ಟ್ ಮಾಡಿದೆ. ಈ 50 ಪಾಯಿಂಟ್ ಝೋನ್ ನಾವು ಗಮನಿಸೋಣ. ಈ 17,750 ಬ್ರೇಕ್ ಆದರೆ ಡೌನ್ ಸೈಡು 17,660 ಸಪೋರ್ಟು ಅಂಡ್ ಅಪ್ ಸೈಡು 17,877 ಅಂಡ್ ಬ್ಯಾಂಕ್ ನಿಫ್ಟಿ ಇವತ್ತು ಸಪೋರ್ಟ್ ಮಾಡಿರುವಂಥ ಲೆವೆಲ್ 42,600 ಅದೇ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ಅಪ್ ಸೈಡು 42,890 ಅಂಡ್ ನಿಫ್ಟಿ ರಿಲೇಟೆಡ್ ಆಗಿ ಆಪ್ಷನ್ ಚೈನ್ ಅಂಡ್ ಪ್ರೈಸ್ ಆಕ್ಷನ್ ಅಲ್ಲಿ ನೋಡ್ತಿರುವಂತ ಲೆವೆಲ್ಸ್ 17,400 to 17,800 ಈ 400 ಪಾಯಿಂಟ್ ರೇಂಜ್ ನೇ ಇವನ್ ನಿನ್ನೆ ವಿಡಿಯೋದಲ್ಲೂ ಎಕ್ಸ್ಪ್ಲೈನ್ ಮಾಡಿದೀನಿ ಏನಕ್ಕೆ ಈ ರೇಂಜ್ ಅಂತ. ಒಂದು ವೇಳೆ ಅಪ್ ಸೈಡ್ ಏನಾದ್ರೂ ಬ್ರೇಕ್ ಆಗ್ತಿದ್ರು ಏನ್ ಮಾಡಬಹುದು ಅಂತಾನು ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ. ಸೊ ಇವತ್ತು ಅದನ್ನೇ ಕ್ಯಾರಿ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.